ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕ್ಷಮೆ ಇರಲಿ. ನಾವು ಏನ್ ಸಂಕಲ್ಪ ಕಟ್ಟಿದೀವಿ 41 ದಿವಸ 41 ದೇವಸ್ಥಾನ ಅಂತ ಸ್ವಲ್ಪ ಗ್ಯಾಪ್ ಬಂದಿದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದು ಇದ್ರಿಂದ ಮಾಡಕ್ ಆಗ್ಲಿಲ್ಲ. ಅಂಡ್ ಅಯ್ಯಪ್ಪ ಸ್ವಾಮಿ ನಮಗೆ ಕರ್ಕೊಂಡಿಲ್ಲ, ಯಾಕೋ ಕೋಪ ಮಾಡ್ಕೊಂಡಿದಾರೆ ಅನ್ಸುತ್ತೆ. ಈಗ ಮತ್ತೆ ಟೈಮ್ ಬಂದಿದೆ, ಅದೇ ಎನರ್ಜಿ ಜೊತೆ ಅದೇ ವೈಬ್ ಜೊತೆ ಬಂದಿದೀವಿ. ಇನ್ನು ಏನು 41 ಅನ್ಕೊಂಡಿದ್ದು 41 ಅಲ್ಲ, ಬೆಂಗಳೂರಲ್ಲಿರೋ ಅಯ್ಯಪ್ಪ ದೇವಸ್ಥಾನಗಳೆಲ್ಲ ಮಾಹಿತಿ ತಿಳಿಸ್ಕೊಟ್ಟು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಸಂಕಲ್ಪ. ಈಗ ಇನ್ನೊಂದು ಹೊಸ ಸಂಕಲ್ಪ ಕಟ್ಟಿದೀವಿ. ಅದ್ ಯಾವ್ದು 27 ದೇವಸ್ಥಾನ ಕಂಪ್ಲೀಟ್ ಮಾಡಿದೀವಿ. ಇದು ನಮ್ದು 28ನೇ ದೇವಸ್ಥಾನ. ದೇವಸ್ಥಾನ ಎಲ್ಲಿದೆ ಅಂದ್ರೆ ವಯಲಿ ಕಾವಲ್ ಮಲ್ಲೇಶ್ವರಂ ಮಾತ್ರ ಇದೆ. ಬನ್ನಿ ದೇವಸ್ಥಾನ ನೋಡಿ ಮಾಹಿತಿ ಎಲ್ಲ ತಿಳಿಯೋಣ. ಸ್ವಾಮಿ ಶರಣಂ. ನಾವು ಬೆಂಗಳೂರಲ್ಲಿರೋ ಅಯ್ಯಪ್ಪ ದೇವಸ್ಥಾನಗಳೆಲ್ಲ ಭೇಟಿ ಮಾಡಿ ಆ ದೇವಸ್ಥಾನದ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀವಿ. ಇದು ನಮ್ದು 28ನೇ ದೇವಸ್ಥಾನ. ಈ ದೇವಸ್ಥಾನದ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ಈ ದೇವಸ್ಥಾನದಲ್ಲಿ ಕಟ್ಟಬೇಕಾದ್ರೆ ಭಾಳ ಕಷ್ಟದಿಂದ ಕಟ್ಟಿದ್ದೀವಿ. ಡೋಬಿಘಾಟಲ್ಲಿ ಫೈಟ್ ಮಾಡಿ, ಜಗಳ ಮಾಡಿ, ಕೋರ್ಟು ಕಚೇರಿ ಎಲ್ಲ ಮಾಡಿ ದೇವೇಗೌಡರ ಕಡೆಯಿಂದ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ದೇವಸ್ಥಾನ ಕಟ್ತಾ ಇದ್ದೀವಿ. ಇವಾಗಿರೋ MLA ಪ್ರೆಸಿಡೆಂಟ್ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಿಖಾಮಣಿ ಅಂತ ಚೆನ್ನೈಯಲ್ಲಿದ್ದಾರೆ ಅವರು. ಅವರೇ ಈ ದೇವಸ್ಥಾನಕ್ಕೆ ತಳಪಾಯದಿಂದ ಪ್ರತಿ ಎಷ್ಟು ಖರ್ಚಾಗುತ್ತೆ ಏನಿದೆ ಎಲ್ಲ ಅವರು ಒಬ್ಬರೇ ಮಾಡಿರೋದು. ಯಾವ ಡೊನೇಷನ್ ಮಾಡಿದ್ದಿಲ್ಲ, ಯಾವ ಇದಿಲ್ಲ. ಶಿಖಾಮಣಿ ಅವರು ಸ್ವಂತ ಕೈಯಿಂದ ಇಷ್ಟೆಲ್ಲ ಮಾಡ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ತುಂಬ ಕಷ್ಟದಿಂದ. ಅಂದರೆ ಅಯ್ಯಪ್ಪ ನಮಗೆ ಯಾವುದೂ ತೊಂದರೆ ಕೊಡ್ತಾ ಇಲ್ಲ. ಜನ ತೊಂದರೆ ಕೊಡ್ತೂ ಕೆಲವರು, ನಮಗೇನು ತೊಂದರೆ ಇಲ್ಲ. ಆದರೆ ಇದು ಬಂದ್ಬಿಟ್ಟು 82ರಲ್ಲಿ ಭಾಳ ಸಣ್ಣದಾಗಿ ಒಂದು ಜೋಪಡಿ ಹಾಕಿ ನಾವು ಸ್ಟಾರ್ಟ್ ಮಾಡೋದು. ಇವತ್ತಿಗೆ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀವಿ. ಇನ್ನು ಮುಂದಕ್ಕೆ ದೇವರು ಇನ್ನೂ ಚೆನ್ನಾಗಿ ಕೊಟ್ಟು ಎಲ್ಲರಿಗೂ ನಿಮ್ಮಂಥ ಜನಗಳಿಗೆ, ಭಕ್ತರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಶಬರಿಮಲೆ ಯಾತ್ರೆ ಒಳ್ಳೆ ರೀತಿಯಿಂದ ಹೋಗಿ ಬರಲಿ, ಯಾವ ತೊಂದರೆ ಇಲ್ದ್ರ ಅಂಥೇಳಿ ನಿಮ್ಮ ಯೂಟ್ಯೂಬರ್ನೂ ಚೆನ್ನಾಗಿ ಇದು ಸಹಕಾರ ಕೊಟ್ಟು ನೀವು ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಅಯ್ಯಪ್ಪನ ಹತ್ರ ಕೇಳ್ಕೊತೀನಿ. ಈ ದೇವಸ್ಥಾನ 365 ದಿನ ಓಪನ್ ಇರುತ್ತಾ? ಇರುತ್ತೆ. ಬೆಳಿಗ್ಗೆ ಸಂಜೆ ಕಂಟಿನ್ಯೂ ಇರುತ್ತೆ. ಕಂಟಿನ್ಯೂ ಕೆಲವು ಟೈಮ್ನಲ್ಲಿ ನಡೀತಾ ಇರುತ್ತೆ. ಇವಾಗ ಇಲ್ಲ, ಸೀಸನಲ್ಲಿ ನಡೀತದೆ. ಹೌದೌದು. ಇರುಮುಡಿ ಕಟ್ಟೋದು ಎಲ್ಲ ಇದೆ. ಕೆಲವು ಪೂಜಾರಿಗಳು 3-4 ಜನ ಇವಾಗ ಕಟ್ತಾ ಇದ್ದಾರೆ. ಇವರು ಮೇನ್ ಪೂಜಾರಿ. ಇವರು ಇಲ್ಲಿ ಒಳಗಡೆ ಅಯ್ಯಪ್ಪನ ನೋಡ್ಕೊಳ್ತಾರೆ. ಕೆಲವು ಸ್ವಾಮಿಗಳಿಗೆ ಮನೇಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರಲ್ಲ, ಅಂತವ್ರಿಗೆ ಏನಾದರೂ ವ್ಯವಸ್ಥೆ ಇದೆಯಾ? ಈಗ ಸದ್ಯಕ್ಕಿಲ್ಲ, ಮಾಡಕ್ ಜಾಗ ಇದೆ, ಅದಕ್ಕೆ ಪರ್ಮಿಷನ್ ಸರಿಗೆ ಸಿಗ್ತಾ ಇಲ್ಲ. ನೀವು ಬಂದಿಂದ ನಿಮ್ಮ ಮುಖಾಂತರವಾಗಿ ಆ ಪರ್ಮಿಷನ್ ಸಿಕ್ಕಿದ್ರೆ ಅದನ್ನ ಕಟ್ತೀವಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಗುಡಿ ಕಟ್ಟಬೇಕಂತ ಇದ್ದೀವಿ. ಅದು ಪರ್ಮಿಷನ್ ಸ್ವಲ್ಪ ತಡೆ ಇದೆ ಕೆಲವ್ರದ್ದು. ಆ ತಡೆ ಎಲ್ಲ ಹೊಡೆದು ನಿಮ್ಮ ಯೂಟ್ಯೂಬರ್ ಕಡೆಯಿಂದ ದಯವಿಟ್ಟು ಪ್ರಚಾರ ಮಾಡಿ, ಗೌರ್ಮೆಂಟ್ ಕಡೆಯಿಂದ ನಮಗೆ ಪರ್ಮಿಷನ್ ಸಿಕ್ಕಿದ್ರೆ ನಾವು ಅಲ್ಲಿ ಕಟ್ಟಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಟಾಯ್ಲೆಟು ಎಲ್ಲ ರೆಡಿ ಮಾಡಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊತೀವಿ. ಸಮಯ ಕೊಟ್ಟು ಮಾಹಿತಿ ತಿಳಿಸ್ಕೊಟ್ಟಿಕ್ಕೆ ತುಂಬ ಧನ್ಯವಾದಗಳು. ತುಂಬ ಸಂತೋಷ. ನೀವು ಬಂದು ಭೇಟಿ ತಗೊಂಡಿದ್ದಕ್ಕೆ ತುಂಬ ಸಂತೋಷ.
ತುಂಬ ನಿಮ್ಮ ಫ್ಯಾಮ್ಲಿ ನಿಮ್ಮ ಇದು ಎಲ್ಲರೂ ಚೆನ್ನಾಗಿರಲಿ, ನಿಮ್ಮ ಯೂಟ್ಯೂಬ್ ಇನ್ನೂ ಬೆಳೀಲಿ. ಧನ್ಯವಾದಗಳು. ಶರಣಮಯ್ಯಪ್ಪ, ಪಯ್ಯಾಲಿ ಕಾವಲು. ಯಾಕಂದರೆ ಎಲ್ಲ ದೇವಸ್ಥಾನವೂ ಕೆಳಗಡೆ ಇರೋದು. ಈ ದೇವಸ್ಥಾನಕ್ಕೆ ಮಾತ್ರ ಅಂದರೆ ಇಲ್ಲಿ ಈ ದೇವರಿಗೆ ರಾಜಾಲುಕ್ಕು ಅಂದರೆ ಮಿಕ್ಕದೆಲ್ಲ 2 ಅಡಿ ಇರೋದು, ಇಲ್ಲಿ 2.5. ಇಲ್ಲಿ ಹೆಂಗಂದ್ರೆ ಎಲ್ಲರೂ ಶಬರಿಮಲೆಗೆ ಮಾತ್ರ 18 ಮೆಟ್ಲು ಹತ್ಕೊಂಡು ಹೋಗೋದು. ಬಟ್ ಇಲ್ಲಿ ಸಾಧಾರಣವಾಗಿ ದರ್ಶನ ಮಾಡೋದಕ್ಕೂ 18 ಮೆಟ್ಲು ಹತ್ತಿಬಿಟ್ಟು 21ನೇ ಮೆಟ್ಟಿಲಿನಲ್ಲಿ ಮೇಲೆ ಇರೋದು. ಅದೊಂದು ಮುಖ್ಯ. ಇದು ಇನ್ನೊಂದರೆ ನೋಡಿ, ಈಗ ನಾನು ಹೇಳುವಾಗ ನಮಗೆ ಹೇಳ್ತಾ ಇದ್ದಾರೆ ತುಂಬ ಪವರ್ಫುಲ್ ಇದು. ಹೆಂಗೆಂದರೆ ಮಕ್ಕಳು ದೇವರು ಹೆಂಗೆ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೋ, ಯಾವುದು ಕೆಲಸಗಳು ಅವರವರು ಇದರಲ್ಲಿ ಸಿನ್ಸಿಯರಾಗಿ ಮಾಡಿದ್ರೆ ಅದು ಖಂಡಿತ ಅದು ಬಲ ಬಂದೇ ಬರುತ್ತೆ. ಅದು ಮಾತ್ರ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದಂದರೆ ಒಂದು ದಿನಕ್ಕಿಂತ ಒಂದು ದಿನ, ಯಾಕಂದರೆ ಈಗ ಸ್ವಲ್ಪ ವಯಸ್ಸಾಗಿರೋರಿಗೂ ಮೇಲೆ ಹತ್ತಿ ಬರೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಪಾಸಿಟಿವ್ ಎನರ್ಜಿ ನಮಗೆ ಡೆವಲಪ್ ಆಗಿಬಿಟ್ರೆ ಯಾವುದು ಕಷ್ಟ ಇಲ್ಲ. ಎಲ್ಲರಿಗೂ ಈಗ ನೆಗೆಟಿವೇ ಇರೋದು. ಈಗ ನಾವು ಹೇಳಿದ್ರೆ ನಾನು ದೇವ್ರ ದಯೆಯಿಂದ ನಾನು ಒಂದು ಬ್ರಹ್ಮಚಾರಿ 78 ವಯಸ್ಸು ತಾಂಡ ಹೋಗ್ಬಿಟ್ಟಿದೆ. ಒಂದು ದಿನ ಎಷ್ಟು ಟೈಮ್ ಹತ್ತಿ ಇಳಿತಾ ಇದ್ದೀವಿ. ಬಟ್ ನಾನು ಹತ್ತಿ ಇಳಿದ್ರೆ ನನಗೆ ಕಾಣ್ತಾ ಇಲ್ಲ. ನಾನು 2004 2009 ತನಕ ಇಲ್ಲಿ ಕೆಲಸ ಮಾಡಿದ್ದು. ಆಮೇಲೆ 2009 to 2021 ಇದು ಮೆಜೆಸ್ಟಿಕ್ ಅಯ್ಯಪ್ಪನ. ಆಮೇಲೆ ಅಲ್ಲಿಂದ ಇಲ್ಲಿ ಬರುವಾಗ ನಾನು ಗೇಟ್ನಲ್ಲಿ ತಲೆ ಹೊಡೆದು 2 ಪೀಸ್ ಆಯಿತು. ತಲೆ 2 ಪೀಸ್ ಆಗಿ ಪುನಃ ಜನ್ಮ ಕೊಟ್ಟು ಮತ್ತೆ ಇಲ್ಲಿ ಇವರು ಎಲ್ಲ ಸೇರಿ ನೀವು ನೋಡಬೇಕು ಅಂದ್ಬಿಟ್ಟು ಪುನಃ ಈಗ ನನಗೆ ಮನೆ ಹತ್ತಿರನೇ ಕೊಟ್ಟಿದ್ದಾರೆ. ಅವರು ಬಸ್ಸು ಹುಡ್ಕೊಂಡು ಹೋಗ್ಬೇಕು ಹಂಗೇನಿಲ್ಲ. ಅವರು ಪಾದನೇ ನನ್ನ ಸರಿ. ನಿಜವಾಗಿ ಹೇಳಿದ್ರೆ ನಮ್ಮ ತಾಯಿ ತಂದೆ ನೋಡೋದಕ್ಕಿಂತ ಅವರು ಚೆನ್ನಾಗಿ ನೋಡ್ತಾರೆ. ಅದೇ ದೇವರು. ಅದೇ ಇಷ್ಟು ಮಾತ್ರ. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಿರಿ. ಈಗ ನಮ್ಮ ಮೇಲ್ಶಾಂತಿಯವರು ಮಾತಾಡಿದ್ರು. ಮೇಲ್ಶಾಂತಿಯವರು ಇದ್ದಿದ್ದೆಲ್ಲ ಹೇಳಿದ್ದಾರೆ. ಇಲ್ಲಿ ಬಂದು ಇವಾಗ ನಾವು ಹಳಬರು ಅಂದರೆ ಭಾಳ ಗಲಾಟೆಯಾಗಿ ಇದು ಬೇರೆ ಒಬ್ಬರ ಕೈಯಲ್ಲಿತ್ತು ದೇವಸ್ಥಾನ. ಈಗ ನಾವು ಬಂದ್ಬಿಟ್ಟು ಅವರೆಲ್ಲ ಬಂದು ದೇವಸ್ಥಾನನ ಒಂದು ದಾರಿ ಮಾಡಿ ಹೋಗ್ಬಿಟ್ರು. ದೇವಸ್ಥಾನದಲ್ಲಿ ₹1 ಇಲ್ದಂಗೆ ಮಾಡಿ ದೇವ್ರನ್ನ ಪೂಜೆ ಮಾಡೋದಕ್ಕೆ ಆಗ್ದಂಗೆ ಮಾಡಿ ಹೊರಟುಬಿಟ್ರು. ತಿರ್ಗಾ ನಾವು ಫೈಟ್ ಮಾಡಿ ಅದನ್ನು ನಾವು ಒಂದು 3 ಜನ ಇದ್ದೀವಿ. ಸೂರಿ ಸ್ವಾಮಿ, ಪುರುಷೋತ್ತಮ ಸ್ವಾಮಿ, ನಾವು ನಮ್ಮ 3 ಜನ ಹ್ಯಾಂಡ್ ಓವರಲ್ಲಿ ಈ ದೇವಸ್ಥಾನನ ಇವಾಗ ರೆಡಿ ಮಾಡಿ ಈಗ ನೋಡಿ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನು ಮುಂದಕ್ಕೆ ಜಾಸ್ತಿ ಬರ್ತಾರೆ. ನಿಮ್ಮ ಯೂಟ್ಯೂಬರಿಂದ ಇನ್ನೂ ಜಾಸ್ತಿ ಬಂದು ಬೆಳೆದು ಆ ಅಯ್ಯಪ್ಪನಿಗೋಸ್ಕರ ನಾವು ಇದು ಮಾಡ್ತೀವಿ, ನಮಗೋಸ್ಕರ ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿ ಇಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಇಡಲಿ, ನಿಮ್ಮ ಯೂಟ್ಯೂಬರ್ ಇನ್ನೂ ಬೆಳೀಲಿ ಅಂತೇಳಿ ಕೇಳ್ಕೊಂತ. ಮೇಡಮ್, ಇದು ಪೇಂಟಿಂಗ್ ಅಂದರೆ ಪೇಂಟಿಂಗ್ ಮಾಡಿಲ್ಲ. ಮೂಲಿಗೆ ಅಂತಾರಲ್ಲ, ಎಲೆ ಗಿಡ ಮೂಲಿಗೆಯಿಂದ ಮಾಡಿಸಿದ್ದು. ಅದು ಇಲ್ಲಿ ಮಾಡಿದ್ದಲ್ಲ, ಸಿಂಗಪೂರಲ್ಲಿ ಮಾಡಿಸಿ ಇಲ್ಲಿ ಬಂದು ದೇವಸ್ಥಾನ ಕಟ್ಟಬೇಕಾದ್ರೆ ಶಬರಿಮಲೆ ಇಂಜಿನಿಯರ್ಗಳೇ ಬಂದು ಇದನ್ನ ಕಟ್ಟಿಸಿದ್ದು. ಅವರು ಯಾವ ರೀತಿ ಇದು ಮಾಡಿದ್ದಾರೆ ಅವ್ರ ಕಡೆಯಿಂದನೇ ಇದನ್ನ ಪೇಂಟಿಂಗು ತರಿಸಿ ಮಾಡಿಸಿರೋದು. ನಾವು ಇದು ಅದು ಶಬರಿಮಲೆ ಇಂಜಿನಿಯರ್ಗೆ ಕೇಳಬೇಕು. ಇಲ್ಲ, ನಾವು ಮನಸ್ಸಿಟ್ಟು ಮಾಡಬೇಕು ನೋಡಿ. ಇದೆಲ್ಲ ಇದು ಮಾಡಿ ಇವಾಗ ಕಮ್ಮಿಯಿಂದ ಒಂದು 10 ವರ್ಷ ಮೇಲಾಗಿದೆ. ಯಾರು ಮುಟ್ಟಕ್ಕೆ ಬಿಡಲ್ಲ, ಇದು ಶೇಡ್ ಆಗಲ್ಲ. ನಮ್ಮ ಲೆಕ್ಕಕ್ಕೆ ಆವಾಗಲೇ ಒಂದು ₹7,00,000 ಖರ್ಚು ಮಾಡಿದೆ. ಇದು ಬರೀ ಪೇಂಟಿಂಗು. ಇದೆಲ್ಲ ತುಂಬ ದೇವಸ್ಥಾನ ಹೆಂಗಿತ್ತಂದರೆ ಇಲ್ಲೆಲ್ಲ ಬರೀ ಮೋರಿಗಳಿತ್ತು. ಕಸ ತೊಟ್ಟಿ ಹಾಕ್ಕೊಂಡು ಒಂಥರ ಕ್ಲೀನೇ ಇಲ್ಲ. ನಾವು ಬಂದು ಚಿಕ್ಕದಾಗಿ ದೇವರಿಟ್ಟು ಪೂಜೆ ಮಾಡಿ ಮತ್ತೆ ಇಷ್ಟು ತನಕ ಬೆಳೆದಿದೆ. ಭಕ್ತಾದಿಗಳು ಬೇಜಾರು ಬರ್ತಾವ್ರೆ. ಇರುಮುಡಿ ತಿಂಗಳಿಗೆ ಒಂದು 10 ದಿವಸ ಇರುಮುಡಿ ನಡೀತದೆ. ಸೀಸನ್ನಲ್ಲಿ ಬೇಜಾರು ಜನ ಬರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿಂದನೂ ಬರ್ತಾವ್ರೆ. ನಮ್ಮ ಇದಕ್ಕೆ ಪ್ರೋಗ್ರಾಮ್ಗೆ ಜಯಸಿದ್ಧಾರ್ಥ ಬಂದವ್ರೆ, ವೀರಮಣಿ ರಾಜು ಬಂದವ್ರೆ, ವೀರಮಣಿ ಬಂದವ್ರೆ, ಆಮೇಲೆ BK ಸುಮಿತ್ರಾ, ಬೇಕಾದಷ್ಟು ಬಂದವ್ರೆ. ಈ ದೇವಸ್ಥಾನ ಬಂದು ಇದರಲ್ಲಿ ಒಬ್ಬರು ಮಾತ್ರ ಬರಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿಲ್ಲ. ನಾವು ನಮ್ಮ ಕರ್ನಾಟಕದ ರಾಜ್ಕುಮಾರ್ ಅವ್ರನ್ನ ಧ್ವನಿ ಕೇಳಿಸ್ಬೇಕಂತ ಇಲ್ಲಿ ಭಾಳ ಕಷ್ಟ ಬಿದ್ದು ಅಂದರೆ ಭಗವಂತ ಅವ್ರನ್ನ ಕರ್ಕೊಬಿಟ್ರು. ಅದ್ರ ಜೊತೆಗೆ ಪುನೀತ್ನು ನಾವು ಇದು ಮಾಡಿದ್ದು. ಅವರೆಲ್ಲ ಬಂದು ಹೋಗಿದ್ದಾರೆ. ಶಿವರಾಜ್ ಕುಮಾರ್ ಬಂದಿದ್ದಾರೆ. ಇಲ್ಲಿ ಎಲ್ಲ ಬಂದು ಇರುಮುಡಿ ಕಟ್ಸಿದ್ದಾರೆ. ಇಲ್ಲಿಂದ ಹೊರಟಿದ್ದಾರೆ.
ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇಲ್ಲಿ ಎಲ್ಲ ಭಜನೆ ಪೂಜೆ ಎಲ್ಲ ಮಾಡಿದ್ವಿ. ಅನ್ನದಾನ ನಡೆಯುತ್ತೆ ವರ್ಷಕ್ಕೆ 2 ಸರಿ. ತುಂಬ ಧನ್ಯವಾದ. ಇವರು ನಮ್ಮ ದೇವಸ್ಥಾನದ ಪೂಜಾರರು. ಈ ಥರ ಸೀಸನಲ್ಲಿ ಜಾಸ್ತಿ ಭಕ್ತಾದಿಗಳು ಬಂದರೆ ಬೇರೆ ಕಡೆ ದೇವಸ್ಥಾನದಿಂದ ಇರುಮುಡಿ ಕಟ್ಟಕ್ಕೆ ಗುರುಸ್ವಾಮಿಗಳನ್ನ ಕರೆಸಿ ಇರುಮುಡಿ ಕಟ್ಟಿಸ್ತೀವಿ ನಾವು. ಈಗ ಈ ಸರಿ ಜಾಸ್ತಿ ಬಂದಿದ್ದಾರೆ. ಈ ತುಪ್ಪದ ಕಾಯಿ ಬಹಳ ಶ್ರೇಷ್ಠವಾದ ವಿಶೇಷ. ಈ ತುಪ್ಪದ ತಗೊಂಡೋಗಿ ಅವ್ರ ಹೆಸರ ಮೇಲೆ ಅಯ್ಯಪ್ಪನ ಮೇಲೆ ಹಾಕ್ತಾ ಇದ್ದಂಗೆ ಅವ್ರ ಮನೆಯಲ್ಲಿರೋ ಕಷ್ಟ ಪರಿಹಾರ ಆಗುತ್ತೆ. ಅವ್ರು ಆರೋಗ್ಯವಾಗಿರ್ತಾರೆ, ಅವ್ರಿಗೆ ಯಾವುದೂ ತೊಂದರೆ ಇರೋದಿಲ್ಲ. ಅಯ್ಯಪ್ಪ ಜೊತೆಗೇ ಇರ್ತಾರೆ. ಅವ್ರಿಗೆ ಯಾವ ವರ್ಷನೂ ಯಾವುದೂ ತೊಂದರೆ ಕೊಡೋದಕ್ಕೆ ಅನುಮತಿ ಅಯ್ಯಪ್ಪ ಕೊಡೋದಿಲ್ಲ. ಶನಿ ಭಗವಾನ್ಗೆ ಹೋಗಿ ಏನು ಇದು ಮಾಡ್ತೀರಾ ಆ ವಸ್ತ್ರ ಅಯ್ಯಪ್ಪ ಹೇಳಿ ಅವ್ರಿಗೆ ಹಾಕ್ಸಿರೋದು, ಕಪ್ಪು ಬಟ್ಟೆ ಹಾಕಿರೋದು ಶನಿ ದೇವರಿಂದ ಈಶ್ವರನ ಕಡೆಯಿಂದ ಅಯ್ಯಪ್ಪನ ಕಡೆ ಇದು ಮಾಡಿರೋದು. ಅದರಿಂದ ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದೇ ಮಾಡೋದಕ್ಕೆ ಸಹಕರಿಸ್ತಾರೆ. ಇವರು ಶಿಖಾಮಣಿ ವೈಫ್. ಆದರೆ ಈ ಅಮ್ಮನ ಪರವಾಗಿನೇ ಪ್ರತಿ ಈ ದೇವಸ್ಥಾನಕ್ಕೆ ಇಷ್ಟು ಮಟ್ಟಕ್ಕೆ ತಗೊಂಡು ಬರಬೇಕಾದ್ರೆ ಈ ಅಮ್ಮ ನಮಗೆ ಭಾಳ ಹೆಲ್ಪ್ ಮಾಡಿ ನಮ್ಮನ್ನು ಅವ್ರ ಮಕ್ಕಳ ಥರ ನಮ್ಮನ್ನು ಇಟ್ಕೊಂಡು ಸಾಕಿದ್ದಾರೆ. ಈಗ ಆ ಅಮ್ಮ ಇಲ್ಲ, ಆದ್ರೂ ಆ ಅಮ್ಮ ಶಾಂತಿ ಆಗಲಿ ಅಂತ ನಿಮ್ಮ ಕಡೆಯಿಂದ ಒಂದು ಕೇಳ್ಕೊಳ್ತಾ ಇದ್ದೀವಿ. ಈ ದೇವಸ್ಥಾನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಹೆಸರು ಸುರೇಶ್ ಬಾಬು ಅಂತ. ಇದು 30-35 ವರ್ಷಗಳ ಇತಿಹಾಸ. ಇಲ್ಲಿ ಯಾರ ಕಡೆಯಿಂದನೂ ಆ ಫಂಡ್ ತಗೊಂಡು ಈ ದೇವಸ್ಥಾನ ಮಾಡಿಲ್ಲ. ಇಲ್ಲಿ ಕಸಗಳು ಹಾಕ್ತಾಯಿದ್ರು. ಈ ಕಸದ ತೊಟ್ಟಿಯನ್ನು ಬೇರ್ಪಡಿಸಿ ನಮ್ಮ ಶಿಖಾಮಣಿ ಸ್ವಾಮಿ ಅಂತ ಧರ್ಮಕರ್ತ ಅವರು ಸ್ವಂತ ದುಡ್ಡಿನಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ. ಈ ದೇವಸ್ಥಾನ ಮಹಿಮೆ ಏನಂದರೆ ಕರ್ನಾಟಕದಲ್ಲಿ ಈ ಕಲ್ಚರಲ್ಲಿ ದೇವಸ್ಥಾನ ಎಲ್ಲೂ ಇಲ್ಲ. ಇದು ಕಾಣಿಪೈರ್ ಅಂತ ನಮ್ಮ ಕೇರಳದಿಂದ ಅವ್ರ ನಕ್ಷೆಯಲ್ಲಿ ದೇವಸ್ಥಾನ ಕಟ್ಟಿದೆ. ಈ ದೇವಸ್ಥಾನ ಕಟ್ಟುವಾಗ ಮತ್ತು ನಮ್ಮ ರಾಜು ತಂತ್ರಿಗಳು ಬಂದು ಈ ಪೂಜೆ ಮಾಡಿದ್ದಾರೆ. ತುಂಬ ಶ್ರೇಷ್ಠವಾದವರು ಅವರು ಅಲ್ಲಿ ನಂಬೋದ್ರಿ. ಆಮೇಲೆ ಮತ್ತು ಇನ್ನೂ ಮುಖ್ಯವಾದ ವಿಷಯ ಏನಂದರೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥ ವ್ಯಕ್ತಿ ಸಹಸ್ರನಾಮಂ ಅಂತ. ಅವರು ಬ್ರಹ್ಮಚಾರಿ. ಈ ಅಖಂಡ ಬ್ರಹ್ಮಚಾರಿ ಅಯ್ಯಪ್ಪನ ಪೂಜೆಯನ್ನು ಬ್ರಹ್ಮಚಾರಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ. ಅದರಲ್ಲಿ ಇಲ್ಲಿ ಒಂದು ಆಯಿಲ್ ಪೂಜೆ ನಡೀತದೆ, ತುಂಬ ಫೇಮಸ್ಸು. ಆಯಿಲ್ ಪೂಜೆ ಅಂದರೆ ಈ ಆಯಿಲ್ ಪೂಜೆಗಂತಲೇ ಒಂದು ತಂತ್ರಿಗಳಿರ್ತಾರೆ, ಅವರು ಬಂದು ಇಲ್ಲಿ ಆಯಿಲ್ ಪೂಜೆ ನಿರ್ವಹಿಸ್ತಾರೆ. ಆಯಿಲ್ ಪೂಜೆ ಮಾಡಿದ್ರೆ ನಾಗದೋಷ ಮತ್ತು ಇರೋ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಮದುವೆ ಆಗುತ್ತೆ. ಈ ಸುಮಾರು ಜನ ಇಲ್ಲಿ ಬಂದು ಪರಿಹಾರ ಪಡ್ಕೊಂಡು ಹೋಗಿದ್ದಾರೆ. ಸಂತಾನ ಭಾಗಿಯಾಗಿದೆ. ಈ ಪಾವಾಡಗಳು ತುಂಬ ಜರುಗಿದೆ. ನಾನು 43 ವರ್ಷದಿಂದ ಇಲ್ಲಿಂದ ಹೋಗ್ತಾಯಿದ್ದೀವಿ. ಅಂದರೆ ಪಾದಯಾತ್ರೆ, ಸೈಕಲ್ಲು, ಆಮೇಲೆ ಬೈಕು, ಆಮೇಲೆ ಫ್ಲೈಟು, ಆಮೇಲೆ ಟ್ರೈನು, ಆಮೇಲೆ ನಮ್ಮ ಎಲ್ಲ ಯಾವ ಥರ ದೇವರನ್ನ ನೋಡಬೇಕೋ ಹೋಗಿ ಆ ಥರ ನೋಡ್ಕೊಂಡು ಬಂದಿದ್ದೀವಿ. ಈ ದೇವಸ್ಥಾನ ಅದೇ. ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಸಪ್ರೇಟಾಗಿ ಬರೋವಂಥ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಗಂಗಮ್ಮ ಮತ್ತು ನರಸಿಂಹಸ್ವಾಮಿ, ಆಮೇಲೆ ನಮ್ಮ ಶಿವನ ದೇವಸ್ಥಾನ ಇವೆಲ್ಲ ಇದ್ದಾವೆ. ಇಲ್ಲಿ ಬಂದು ಆಮೇಲೆ ಹಿಂದೆಗಡೆನೇ ಇದೆ. ಇದು ಬಂದು ನೀವು ದರ್ಶನ ಪಡ್ಕೊಂಡು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಸ್ವಾಮಿಗೆ ಶರಣಂ, ಸ್ವಾಮಿ ಶರಣಂ. ನಿಮ್ಮ ಸಮಯ ಕೊಟ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿಗೆ ತುಂಬ ಧನ್ಯವಾದಗಳು. ತುಂಬ ಇದನ್ನು ಎಲ್ಲ ಜನಗಳಿಗೂ ಪ್ರಚಾರ ಮಾಡಿ ಅವರಿಗೆ ಅಯ್ಯಪ್ಪನ ಕೃಪೆ ಅವರಿಗೆ ಸದಾ ಇರಲಿ ಅಂತ ತಾವು ಸಹಕಾರ ಮಾಡಬೇಕು ಅಂತ ಸ್ವಾಮಿ ಶರಣ.
ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನೋಡಿ ಮಾಲೆ ಹಾಕಿದ್ಮೇಲೆ ನಿಮ್ ಇಷ್ಟ ಪ್ರಕಾರ ಮಾಲೆಗಳನ್ನ ಎಸಿತೀರಾ, ದಯವಿಟ್ಟು ಹಂಗ್ ಮಾಡಕ್ ಹೋಗ್ಬೇಡಿ. ಅದನ್ನೇ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡಿ. ಇದು ನೋಡಿ ಈ ತರ ಹೆಂಗ್ ಎಸ್ದಿದ್ದೀರಾ, ಈ ತರದ ಪೀಸ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇನ್ನೊಂದ್ಸಲ. ನೋಡಿ, ಯಾವುದೇ ಕಾರಣಕ್ಕೂ ಈ ಥರ ಮಾಡಕ್ಕೆ ಹೋಗಬೇಡಿ. ಅದು ಸಾಕ್ಷಾತ್ ಅಯ್ಯಪ್ಪನೇ ನಾವು ಮಾಲೆ ಹಾಕ್ಕೊಂಡು ಅಯ್ಯಪ್ಪನ್ನೇ ನಾವು ಬಿಸಾಕ್ದಂಗೆ ಆಗುತ್ತೆ. ದಯವಿಟ್ಟು ಯಾರು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟು, ಮಾಲೆ ಹಾಕಿದವ್ರಿಗೆ, ಎಲ್ಲ ಸ್ವಾಮಿಗಳು ಮಾಲಾಧಾರಿಗಳಿಗೆಲ್ಲ ರಿಕ್ವೆಸ್ಟು, ಈ ಥರ ಯಾರೂ ಮಾಡಕ್ಕೆ ಹೋಗಬೇಡಿ. ಅದಕ್ಕೆ ಅಯ್ಯಪ್ಪನಿಗೆ ಬೆಲೆ ಇಲ್ಲ ಅನ್ನೋ ಥರ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ನೀವು ಮಾಲೆ ಹಾಕಿ ಎಲ್ಲ ಮಾಲೆ ಹಾಕುವಾಗ ಅಷ್ಟೇ ಅಲ್ಲ, ಎಲ್ಲ ಮಾಡಿನೂ ಪ್ರಯೋಜನ ಇರಲ್ಲ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬಿಡ್ರಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಗ್ಯಾಪ್ ಬಂದು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಒಳ್ಳೆ ಫುಲ್ ಪೀಸ್ ಆಗಿದೆ. ದೇವಸ್ಥಾನ ಅಂತೂ ಚಿಕ್ಕದಾಗಿದ್ರು ತುಂಬಾ ಚೊಕ್ಕದಾಗಿದೆ. ಗರ್ಭಗುಡಿಗಳಂತೂ ಇಷ್ಟಿಷ್ಟೇ ಚಿಕ್ಕದಾಗಿ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ಏನಂದ್ರೆ ವಿಗ್ರಹ ಬೇರೆ ದೇವಸ್ಥಾನಗಳ ಚಿಕ್ಕದಾಗಿರ್ತವೆ, ಇದೊಂದೇ ದೇವಸ್ಥಾನದಲ್ಲಿ ಅಷ್ಟೇ ದೊಡ್ಡದಾಗಿದೆ ವಿಗ್ರಹ. ಬಟ್ ಗರ್ಭಗುಡಿ ಒಳಗಡೆ ವಿಡಿಯೋಗ್ರಾಫ್ ಮಾಡಬಾರ್ದು ಅಂತ ಮಾಡ್ತಿಲ್ಲ. ನೀವು ದೇವಸ್ಥಾನಕ್ಕೆ ಬನ್ನಿ, ದೇವರ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.